ಸತ್ತಿದ್ದಾರೆ, ಬೇರೆ ರಾಜ್ಯಕ್ಕೆ ಹೋಗಿದ್ದಾರೆ, ಮತ್ತೇನು ಕಾರಣ ಹೇಳಿ 90 ಲಕ್ಷಕ್ಕೂ ಅಧಿಕ ಮತಗಳನ್ನು ಕಟ್ ಮಾಡಿದ್ದಾರೆ SIR ಅಂದರೆ ನಮ್ಮ ಈ ಒಂದು ಚುನಾವಣಾ ಆಯೋಗ. ಹಾಗೆ ಉಳಿದ ಕಡೆ ಬಿಹಾರದಲ್ಲೂ ಆಗಿದೆ, ಇನ್ನು ಉತ್ತರ ಪ್ರದೇಶದಲ್ಲಿ ಆಗೋದು, ಇನ್ನು ಉತ್ತರ ಪ್ರದೇಶದಲ್ಲಿ ನಮ್ಮ ಅಖಿಲೇಶ್ ಯಾದವ್ ಪರೀಕ್ಷೆ ಆಗೋದು. ಇದೆಲ್ಲ ನಡೆದಾಗ ಅವ್ರಿಗೆ ಗೊತ್ತಾಗಿದೆ, ಇಲ್ಲಪ್ಪ ಇದು ನಾವು ಒಗ್ಗಟ್ಟಾಗದೇ ಇದ್ದರೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬರೀ ಒಗ್ಗಟ್ಟಾಗಿ ಉಪಯೋಗ ಇಲ್ಲ. ಇದು ಇನ್ನೂ ಒಂದು ಗಮನಿಸಬೇಕಾಗಿದೆ, ಇವರು ವಿರೋಧಿಗಳು ಒಗ್ಗಟ್ಟಾಗುವ ಜೊತೆಗೆ ಹೋರಾಟಕ್ಕೆ ಇಳಿಯೋದು. ಬರೀ ಹೋರಾಟ ಬಾಯಿ ಮತ್ತಿಂದಲ್ಲ, ಫಿಟ್ ಮಾಡಿ ಮತ್ತೇನೋ ಮಾಡಿದ್ದೀನಿ, ಅದನ್ನು ಮೀರಿ ಇಲ್ಲಿ ಬೀದಿಗಿಳಿಬೇಕಾಗಿದೆ. ಅನೇಕ ಸಮಸ್ಯೆಗಳಿದ್ದಾವೆ, ಅನೇಕ ವಿಷಯಗಳಿದ್ದಾವೆ ಹೋರಾಟ ಮಾಡೋದು. ನಿರುದ್ಯೋಗದ ಇಲ್ಲೇ, ಬಡತನದ ಇಲ್ಲೇ, ಆರೋಗ್ಯ ಇಲ್ಲ ಇಲ್ಲೇ, ಇಲ್ಲಿ ನಮ್ಗೆ ಅದಕ್ಕಿಂತ ಮುಖ್ಯವಾಗಿ ಅವ್ರು ಏನು ಮಾತಾಡಿದ್ರು ಅವ್ರ ಮಾತುಗಳಿದ್ದಾವೆ ಇವತ್ತು. ಮತ್ತು ಮಾರ್ಕೆಟ್ ರೇಟ್ ಅಂತ ಸಿಕ್ಕಾಪಟ್ಟೆ ಮೇಲಕ್ಕೆ ಹೋಗ್ತಾ ಇದೆ, ತಡೀಲಿಕ್ಕೆ ಆಗ್ತಾಯಿಲ್ಲ. ಎಣ್ಣೆ ಭಾಳಷ್ಟು ತುಟ್ಟಿಯಾಗಿ ಹೋಗ್ಬಿಟ್ಟದು. ಎಣ್ಣೆ ತಿನ್ನು ಎಣ್ಣೆ ಆಗಿರ್ಬೋದು, ಪೆಟ್ರೋಲ್ ಡೀಸೆಲ್ ಆಗಿರ್ಬೋದು, ಸಾಕಷ್ಟು ತುಟ್ಟಿ ಆಗ್ತಾಯಿದೆ, ಸಾಮಾನ್ಯಕ್ಕೆ ನೆಲಗ್ತಾ ಇಲ್ಲ. ಇವತ್ತು BJP ಅವ್ರು ಹೇಳ್ತಾ ಇರ್ಬೋದು ಬೇರೆ ರಾಷ್ಟ್ರಗಳಲ್ಲೇ ಕಿಂತಲೂ ಕಡಿಮೆ ಅದಪ್ಪ ನಮ್ಮ ರೇಟ್ ಹೆಚ್ಚು ಮಾಡೋದು ಅಂತೇಳಿ. ಬಟ್ ಅಲ್ಲಿ ಪರ್ ಕ್ಯಾಪಿಟಲ್ ಇನ್ಕಮ್ ಹೆಚ್ಚದ. ನಮಗಿಂತ ಅಮೇರಿಕಾದಲ್ಲೇ 36-40 ಪಟ್ಟು ಹೆಚ್ಚದವರಲ್ಲಿ. ಅಲ್ಲಿ ಹೆಚ್ಚು ಅವ್ರಿಗೆ ತಡ್ಕೊಳ್ಳೋ ಶಕ್ತಿ ಅದು. ನಮ್ಮಲ್ಲಿ ಏನದ ಪ್ರತಿಯೊಬ್ಬ ಈ ನಮ್ಮ ಈ ಪರ್ ಕ್ಯಾಪಿಟಲ್ ಇನ್ಕಮ್ ಪ್ರತಿಯೊಬ್ಬನ ಆದಾಯ ಎಷ್ಟದಪ್ಪ ಅಂತಂದ್ರೆ ಇಲ್ಲ ನಾವು ಜಗತ್ತಿನಲ್ಲಿ ಕಂಪೇರ್ ಮಾಡಿದಾಗ 152ನೇ ಸ್ಥಾನದಲ್ಲಿ ಬಂದಿರ್ತಾ ಇದ್ವಿ. ಹೀಗಾಗಿ ಇದೆಲ್ಲ ನೆನ್ಪಿಟ್ಕೊಂಡು ಇವತ್ತು BJP ಹೇಳ್ತಾ ಇದೆ ಇಲ್ಲಿ ಒಗ್ಗಟ್ಟಾಗಲಿಕ್ಕೆ ಸಾಧ್ಯ ಇಲ್ಲ ಅಂತ. ಸತ್ಯನದು. ಅದು ಇವತ್ತು ಮುಖ್ಯವಾಗಿ ಮಾಡಬೇಕಾಗಿದ್ದು ಈ ಇಂಡಿಯಾ ಸಂಘಟನೆ ಇದ್ದಿದ್ದು ಒಗ್ಗಟ್ಟಾಗಿ ಬೀದಿಗಿಳಿದು ಹೋರಾಟ ಮಾಡುವಂಥದ್ದು. ವಿಷಯಗಳು ಸಾಕಷ್ಟಿದ್ದವ್ರಿಗೆ ಮಾತಾಡಲಿಕ್ಕೆ, ಸಾಕಷ್ಟು ಜನ ಅನುಭವಿಸ್ತಾ ಇದ್ದಾರೆ. ಅದರಲ್ಲೂ CBSE ನೀಟದಾಗಿರ್ಬೋದು, ಪರೀಕ್ಷೆಗಳಾಗಿರ್ಬೋದು, ಅದೇ ಕಾಲಕ್ಕೆ ಈ ನೌಕರಿಗಾಗಿ ನಡೀತಿರೋದು ಪರೀಕ್ಷೆಗಳಾಗಿರ್ಬೋದು, ಕಾಂಪಿಟೇಟಿವ್ ಎಕ್ಸಾಮ್ಗಳಾಗಿರ್ಬೋದು, ಎಲ್ಲ ಕಡೆನೂ ಭ್ರಷ್ಟತೆ. ಅದೇ ಕಾಲಕ್ಕೆ ಪೇಪರ್ ಲೀಕ್ ಎಕ್ಸಾಮ್ ಬರಲಿಕ್ಕೆ ಹೋಗ್ತಾರೆ, ಪೇಪರ್ ಲೀಕ್ ಆಗ್ತದೆ, ಮುಗಿದು ಹೋಗಿಬಿಡ್ತು, ಮತ್ತು ಮುಂದೆ ಹೋಗಿಬಿಡ್ತು. ಹೀಗಾಗಿ ಮತ್ತು ಇವನ್ ಸೈನ್ಯದಲ್ಲೂ ಸಹಿತ ನಿಮಗೆ ಗೊತ್ತದೆ, ಈಗಾಗಲೇ ಸೈನ್ಯದಲ್ಲಿ 4 ವರ್ಷದಷ್ಟು ತೊಗೊಂಬಂದುಬಿಟ್ರು. ಅದನ್ನು ಏಕಾಏಕಿ 4 ವರ್ಷ ಆದ್ಮೇಲೆ ರಿಟೈರ್ ಅನ್ನುವಂಥ ಮಾತನ್ನು ಇವೆಲ್ಲನೂ ಗಮನದಲ್ಲಿಟ್ಟುಕೊಂಡು ನಾವು ಇವತ್ತು ವಿಚಾರ ಮಾಡಿದಾಗ